ಇಲ್ಲ, ನಾನು ಅಪ್ಪನ ಬಳಿ ಮಲ್ಕೊಳ್ತೀನಿ ಅಂತ ನಗ್ತಾ ಹೇಳಿ ಹಿಂದೆ ತಿರುಗ್ತಿದ್ದಂತೆ, ಏನು ಅಪ್ಪನ ಹತ್ರ ಮಲ್ಕೊಳ್ಳೋದಕ್ಕೆ ನೀನಾದರೂ ಚಿಕ್ಕ ಮಗು ಅಂದ್ಕೊಂಡ್ಬಿಟ್ಟಿದ್ಯಾ? ಮದುವೆ ಆದ ಹುಡುಗಿ ತನ್ನ ಗಂಡನ ಹತ್ರ ಮಲ್ಕೊಳ್ಬೇಕು, ತಂದೆ ಹತ್ರ ಅಲ್ಲ ಅಂತ ಆರುಷ್ ಕಿರಿಕಿರಿಯಿಂದ ಹೇಳ್ದ ತನ್ನ ಹೆಂಡತಿಗೆ. ಮೊದಲು ನನಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಬೇಕು ಅಹಿ, ಅದು ಕೂಡ ನಿಜ ಮಾತ್ರ. ಈ ಬಾರಿ ಸುಳ್ಳು ಹೇಳಿದ್ರೆ ಮಾತ್ರ ನಾನು ಸುಮ್ಮನೆ ಇರೋದೇ ಇಲ್ಲ. ನಿನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಾರಂಭಿಸಿದ್ರೆ ಎಲ್ಲನೂ ಹೊರ ಬರುತ್ತೆ. ಆಗ ನೀನು ಬೇಡ ಅಂದ ನಿಜಗಳೆಲ್ಲವೂ ನನಗೆ ಗೊತ್ತಾಗುತ್ತೆ ಅಂತ ಗಂಭೀರವಾಗಿ ಹೇಳಿ ಆರುಷ್ ಹಿಂದೆಗಡೆ ತಿರುಗ್ದ. ಅಹಿರ ಅಯೋಮಯವಾಗಿ ಇವನೇನು ಮಾಡ್ತಿದ್ದಾನೆ ಅಂತ ನೋಡ್ತಿದ್ರೆ ಆರುಷ್ ಕಪಾಟ್ನಲ್ಲಿರೋ ಬಟ್ಟೆಗಳನ್ನ ತೆಗೆದು, ಇವ್ಯಾಕೆ ನಿನ್ನ ಹತ್ರ ಇವೆ? ಸರಿಯಾದ ಕಾರಣ ಹೇಳು. ನಾನು ಖಂಡಿತವಾಗಿ ಇಲ್ಲಿಗೆ ಬರ್ತೀನಿ ಎಂಬ ನಂಬಿಕೆ ನಿನಗಿತ್ತಾ? ನಾನೇನು ನಿನ್ನನ್ನು ಪ್ರೀತಿಸ್ತಿಲ್ಲ, ಕನಿಷ್ಠ ನಿನ್ನನ್ನು ಹೆಂಡತಿಯ ಕೂಡ ಒಪ್ಕೊಂಡಿಲ್ಲ ಅಂತ ನೀನೇ ಹೇಳ್ತೀಯಾ? ಅಷ್ಟೇ ಅಲ್ಲ, ಸಿತಾರ ಜೊತೆ ಇರ್ತೀನಿ ಅಂತ ಬೇರೆ ಹೇಳ್ತೀಯಾ? ಇಷ್ಟೆಲ್ಲ ಮಾಡ್ತಿರೋ ನನ್ನನ್ನು ನೀನು ಅಪ್ಪನ ಹತ್ರ ಹೋದರೆ ನಾನೇ ನಿನ್ನ ಹಿಂದೆ ಬರ್ತೀನಿ ಅಂತ ಹೇಗೆ ಊಹಿಸಿದ್ದೆ? ನಿಜ ಹೇಳು ಅಂತ ಗಂಭೀರವಾಗಿ ಕೇಳ್ದ ಆರುಷ್. ಅಹಿರ ಸ್ವಲ್ಪ ಕಂಗಾಲಾಗಿ, ನೀವು ತುಂಬ ಜಾಸ್ತಿ ಊಹಿಸ್ಕೊಳ್ತಿದ್ದೀರಿ ಆರುಷ್. ನನ್ನನ್ನು ಅಪ್ಪ ಬಾ ಅಂತ ಕರೆದಾಗ ನಿಮ್ಮನ್ನು ಕೂಡ ಕರಿತೀನಿ ಅಂತ ಹೇಳಿದರು. ನೀವು ಬರೋದಿಲ್ಲ ಅಂತ ನಾನು ಹೇಳಿದ್ದೆ, ಆದರೆ ಅಪ್ಪ ಖಂಡಿತ ಬರ್ತಾರೆ, ನೀವೇ ನೋಡಿ ಅಂತ ಅಂತಿದ್ರು. ಅದಕ್ಕೆ ನಿಮಗಾಗಿ ಬಟ್ಟೆ ತೆಗೆದುಕೊಂಡು ಬಂದಿದ್ದಾರೆ ಅಪ್ಪ. ಮೊದಲನೇ ಬಾರಿ ಮಗಳು ಅಳಿಯ ಮನೆಗೆ ಬರ್ತಿದ್ದಾರಲ್ಲ, ಬಟ್ಟೆ ತಗೋಬೇಕು ಅಂತ ತೆಗೆದುಕೊಂಡ್ರು. ಅದಕ್ಕೆ ಅವುಗಳನ್ನ ನಿಮಗೆ ಕೊಟ್ಟೆ. ಅದಕ್ಕಿಂತ ಹೆಚ್ಚೇನಿಲ್ಲ ಅಂತ ಎಲ್ಲಿಯೂ ತಡವರಿಸದೆ ಕಣ್ಣುಗಳನ್ನ ಆರುಷ್ ಕಣ್ಣುಗಳೊಂದಿಗೆ ಬೆರೆಸದೆ ಹೇಳಿದ್ಲು. ಸರಿ, ಇದನ್ನು ಬಿಡು. ಇನ್ನೊಂದು ಕೇಳ್ತೀನಿ. ಇದಕ್ಕೆ ಖಂಡಿತ ನೀನು ನಿಜ ಹೇಳಲೇಬೇಕು. ಅದಕ್ಕೆ ಯಾವುದೇ ರೀತಿ ನೆಪ ಕೆಲಸ ಮಾಡೋದಿಲ್ಲ, ಯಾಕಂದರೆ ಅದು ನೀನು ಬೇಕಂತ ಮಾಡಿಕೊಂಡಿದ್ದು ಅಂತ ಗಂಭೀರವಾಗಿ ಹೇಳಿ ಆರುಷ್ ಡ್ರೆಸ್ಸಿಂಗ್ ಟೇಬಲ್ ಕಡೆ ಹೋಗ್ತಾ ಇದ್ದರೆ ವಿಷಯ ಅರ್ಥ ಆಯಿತು ಅಂದ್ಕೊಂಡು ಅಹಿರ ಗಾಬರಿಯಿಂದ ನೋಡಿದ್ಲು. ಆರುಷ್ ಖಂಡಿತ ಡ್ರೆಸ್ಸಿಂಗ್ ಕನ್ನಡಿ ಬಳಿ ಹೋಗ್ತಿದ್ದಾನೆ ಅಂತ ಅರ್ಥ ಆಗಿ ಅಹಿರ ಗಟ್ಟಿಯಾಗಿ ಕೂಗಿದ್ಲು. ಆ ಕೂಗು ಯಾಕೆ ಅಂತ ಅರ್ಥ ಆದರೂ ಕೂಡ ಲೆಕ್ಕಿಸದೆ ಆರುಷ್ ಮುಂದಕ್ಕೆ ಹೆಜ್ಜೆ ಹಾಕ್ತಾ ಡ್ರೆಸ್ಸಿಂಗ್ ಟೇಬಲ್ ಪಕ್ಕಕ್ಕೆ ಸರಿಸ್ತಿದ್ರೆ ಅಹಿರ ಉಸಿರು ನಿಂತಂತಾಗಿ ಆರುಷ್ ಬಳಿ ಕಂಗಾಲೋಗಿ ಹೋಗಿ, ಆರುಷ್, ಏನು ಮಾಡ್ತಿದ್ದೀರಿ ನೀವು? ಇದ್ರ ಹಿಂದೆಲ್ಲ ಧೂಳು ಹಿಡಿದಿದೆ. ಈಗ ನೀವು ಇವನ್ನೆಲ್ಲ ಕದಲಿಸಿದ್ರೆ ತುಂಬ ಕೊಳಕಾಗತ್ತೆ. ಪ್ಲೀಸ್ ಹೇಳೋದನ್ನು ಅರ್ಥ ಮಾಡಿಕೊಂಡು ಪಕ್ಕಕ್ಕೆ ಬನ್ನಿ. ನಾನು ಹೇಳ್ತಿದ್ದೇನಲ್ವಾ, ನೀವು ಅಂದ್ಕೊಂಡಂತೆ ಇಲ್ಲಿ ಏನೂ ಇಲ್ಲ ಅಂತ ಅಹಿರ ಎಷ್ಟೇ ಹೇಳಿದರೂ ಕೂಡ ಆರುಷ್ ಅವಳ ಮಾತನ್ನು ಏನೇನೋ ಲೆಕ್ಕಿಸೋದೇ ಇಲ್ಲ. ಅವಳ ಮಾತನ್ನು ಕೇಳಲಿಲ್ಲ. ನಾನು ನೋಡ್ತೀನಿ ಅಹಿರ, ಅಷ್ಟೊಂದು ಗಾಬರಿ ನಿನಗೆ ಯಾಕೆ? ಅದನ್ನು ಹೇಳಿ ಫಸ್ಟು. ನಾನೇನು ನಿನ್ನನ್ನು ಇದ್ಯಾಕೆ ಮಾಡಿದೆ ಅಂತ ತರಾಟೆಗೆ ತೆಗೆದುಕೊಳ್ತಿಲ್ವಲ್ಲ, ಸೂಕ್ತ ಆಧಾರದೊಂದಿಗೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳತ್ಲೆ ಒಂದು ಕೈಯಿಂದ ಡ್ರೆಸ್ಸಿಂಗ್ ಕನ್ನಡಿಯನ್ನು ಪಕ್ಕಕ್ಕೆ ಸರಿಸಿ ಹಿಂದೆ ಇದ್ದ ಜಾಕೆಟ್ ತೆಗೆದು ಅಹಿರ ಮುಂದೆ ಇಟ್ಟು, ನನ್ನ ಈ ಜಾಕೆಟ್ ನಿನ್ನ ಹತ್ರ ಯಾಕಿದೆ ಅಹಿರ? ಅಷ್ಟೊಂದು ಭದ್ರವಾಗಿ ಯಾಕೆ ಇಟ್ಕೊಂಡಿದೀಯಾ? ನನಗೆ ಯಾಕೆ ಕೊಡಲಿಲ್ಲ? ಇದನ್ನು ನಾನು ಒಬ್ಬ ಹುಡುಗಿ ಕೊಟ್ಟಿದ್ದೆ, ಅದು ಕೂಡ ಯಾವ ಪರಿಸ್ಥಿತಿಯಲ್ಲಿ ಅಂತ ನನಗೆ ಈಗಲೂ ತುಂಬ ಚೆನ್ನಾಗಿ ನೆನಪಿದೆ ಅಂತ ಗಂಭೀರವಾಗಿ ಕೇಳ್ದ. ಅಹಿರ ಅಂತೂ ಗಾಬರಿ ಆಗಿಬಿಟ್ಟು, ಇಲ್ಲ 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 ಆರುಷ್, ಇದು ನಿಮ್ಮ ಜಾಕೆಟ್ ಅಲ್ಲ, ಇದು ನಮ್ಮ ಅಪ್ಪನ ಜಾಕೆಟು. ಅಪ್ಪ ಅಮ್ಮನಿಗೆ ಉಡುಗೊರೆಯಾಗಿ ಕೊಟ್ಟರೆ ಅಮ್ಮನ ಹತ್ರ ನಾನು ಇಷ್ಟಪಟ್ಟು ತಗೊಂಡೆ ಅಂತ ತನ್ನ ಗೊಂದಲವನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನಿಸ್ತಾ ಎಲ್ಲಿಯೂ ತಡವರಿಸದೆ ಹೇಳಿದ್ಲು. ಆ ಮಾತಿಗೆ ಆರುಷ್ ನಗ್ತಾ, ಏನು ಧೈರ್ಯ ಅಹಿರ, ನಿಜವಾಗಿಯೂ ನಿನ್ನಿಂದ ಈ ಉತ್ತರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಪರವಾಗಿಲ್ಲ ಬಿಡು, ಮೊದಲೇ ಊಹಿಸಿದ್ದೆ, ಆದ್ದರಿಂದ ಹೆಚ್ಚೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನೀನು ಹೇಳಿದ್ದು ಸುಳ್ಳು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಆದ್ದರಿಂದ ಬಾಯಿ ಮುಚ್ಕೊಂಡು ನಿಜ ಹೇಳ್ತೀಯಾ?
ನಾನು ಒಬ್ಬ ಹುಡುಗಿಯನ್ನು ಕಾಪಾಡುವಾಗ ಈ ಜಾಕೆಟ್ನ ಅವಳಿಗೆ ಕೊಟ್ಟಿದ್ದೆ. ಅದು ನಿನ್ನ ಹತ್ರ ಯಾಕೆ ಬಂದಿದೆ? ಅಂದರೆ ಆ ಹುಡುಗಿ ನೀನೇನಾ ಅಂತ ಗಂಭೀರವಾಗಿ ಕೇಳ್ದ. ಇಲ್ಲ ಆರುಷ್, ಅದು ನಾನು ಹೇಳ್ತಿದ್ದೀನಲ್ವಾ ಈ ಜಾಕೆಟ್ ನಿಮ್ಮದಲ್ಲ ಅಂತ. ಹೇಳಿದ್ರೆ ಕೇಳೋದಿಲ್ವಾ ಅಂತ ಅಹಿರಾ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದರೆ, ಸಾಕು ಅಹಿರಾ, ಇದು ನನ್ನ ಜಾಕೆಟ್ ಎಂಬುದಕ್ಕೆ ಪ್ರೂಫ್ ನನ್ನ ಹತ್ರ ಇದೆ ಅಂತ ಆ ಜಾಕೆಟ್ನ ಬೆನ್ನಿನ ಭಾಗದ ಕಾಲರ್ ಬಳಿ ಎ ಎಂಬ ಚಿಹ್ನೆಯನ್ನು ತೋರಿಸ್ತಾ, ಇದು ವಿಶೇಷವಾಗಿ ನಾನು ಡಿಸೈನರ್ ಬಳಿ ನನ್ನ ಹೆಸರು ಇರಬೇಕು ಅಂತ ವಿನ್ಯಾಸ ಮಾಡಿಸ್ಕೊಂಡಿದ್ದು. ಇದರ ಪಕ್ಕದಲ್ಲಿ ನೋಡು ಅಂತ ಹಾರ್ಟ್ ಸಿಂಬಲ್ ಪಕ್ಕದಲ್ಲಿ ಇನ್ನೊಂದು ಎ ಅನ್ನು ಅದೇ ಮಾದರಿಯಲ್ಲಿ ಹಾಕಿ 2 ಹೆಸರುಗಳನ್ನ ಕಲಿಸ್ತಿರುವಂತೆ 2ರ ಕಡೆಗೂ ಕೈಗಳನ್ನ ಹಿಡಿದಿರುವಂತೆ ಸುಂದರವಾಗಿ ಡಿಸೈನ್ ಮಾಡಲಾಗಿದೆ ಅಂತ ತೋರಿಸ್ದ. ಅದು ತೋರಿಸಿ, ಇದೆಲ್ಲ ಏನು ಅಹಿರಾ? ಅಂದರೆ ನೀನು ಪ್ರೀತಿಸಿದ್ದು ನನ್ನನ್ನೇನಾ? ಹೇಳು, ನಿಜ ಹೇಳು, ಇದೇನಿದು? ನೀನು ನನ್ನನ್ನು ಪ್ರೀತಿಸಿದ ಮೇಲೆ ನನಗೆ ಯಾಕೆ ಹೇಳಲಿಲ್ಲ? ಶ್ರವಣ್ ಜೊತೆ ಮದುವೆಗೆ ಯಾಕೆ ಒಪ್ಕೊಂಡೆ ನೀನು? ಈ ಜಾಕೆಟ್ ನಿನ್ನ ಹತ್ರ ಯಾಕೆ ಬಂದಿದೆ? ಆ ಹುಡುಗಿ ನೀನೇನಾ? ನನ್ನನ್ನು ನೀನು ಪ್ರೀತಿಸಿದಾಗ ನನ್ನ ಎದುರಿಗೆ ಯಾಕೆ ಬರಲಿಲ್ಲ ಅಂತ ಒಂದಾದ ಮೇಲೆ ಒಂದಂತೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದರೆ ಅಹಿರಾಗೆ ಸಿಟ್ಟು ಬಂದುಬಿಡ್ತು. ಹೌದು, ನಾನು ನಿನ್ನ ಪ್ರೀತಿಸಿದೆ. ಎಷ್ಟು ಮಟ್ಟಿಗೆ ಗೊತ್ತಾ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ. ನೀನೇ ನನ್ನ ಸರ್ವಸ್ವ ಅಂದ್ಕೊಳ್ಳೋಷ್ಟು ಹುಚ್ಚಿಯಾಗಿ ಪ್ರೀತಿಸಿದೆ. ಕೇವಲ ನೀನು ನನ್ನನ್ನು ಕಾಪಾಡದೆ ಎಂಬ ಒಂದೇ ಒಂದು ಕಾರಣಕ್ಕೆ ನನ್ನ ಮನಸ್ಸು ಪೂರ್ತಿ ನಿನ್ನನ್ನೇ ತುಂಬಿಕೊಂಡಿದ್ದೆ. ಅದರ ಮೇಲೆ ಏನಾಯಿತು ಗೊತ್ತಾ? ಆದರೆ ಆಮೇಲೆ ಏನಾಯಿತು? ನಿನ್ನ ಪ್ರೀತಿಸಿದ್ದಕ್ಕೆ ಯಾವ ಹುಡುಗಿ ಎದುರಿಸಿದ ಪರಿಸ್ಥಿತಿಯನ್ನು ನಾನು ಎದುರಿಸಬೇಕಾಯಿತು ಅಂತ ಕೂಗಿ ಕೆಳಕೂತು ಅಳ್ತಾ ಕೂತ್ಕೊಂಡ್ಬಿಟ್ಲು. ಅಹಿರಾ ಹೇಳಿದ್ದು ಸರಿಯಾಗಿ ಅರ್ಥವಾಗದ ಆರುಷ್, ನೀನೇನು ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಹಿರಾ. ನನ್ನಿಂದ ನೀನು ಯಾವ ಪರಿಸ್ಥಿತಿಯನ್ನು ಎದುರಿಸಿದ್ಯಾ? ಯಾವುದಾದ್ರೂ ನೇರವಾಗಿ ಹೇಳು ಅಹಿರಾ, ಈಗಾಗಲೇ ತುಂಬ ತಡ ಮಾಡಿದ್ಯಾ ಅಂತ ತುಂಬಾ ಗಂಭೀರವಾಗಿ ಕೇಳಿದ ಆರುಷ್ ತನ್ನ ಹೆಂಡತಿನ. ಅಹಿರಾ ಕೋಪದಿಂದ ತಲೆಯನ್ನು ಮೇಲಕ್ಕೆತ್ತಿ, ಯಾಕೆ ಹೇಳಬೇಕು? ಹೇಳೋದಿಲ್ಲ. ಹೇಳಬೇಕಾದ ಅಗತ್ಯನೂ ನನಗಿಲ್ಲ. ಹೇಳಿದರೂ ಪ್ರಯೋಜನ ಇಲ್ಲ. ನೀನೇ ತಿಳ್ಕೊಳ್ತೀನಿ ಅಂತ ಅಂದಿದೆಯಲ್ಲ, ತಿಳ್ಕೊ. ಹೇಗೆ ತಿಳ್ಕೊಳ್ತೀಯೋ ಹಾಗೆ ತಿಳ್ಕೊ ಹೋಗು. ಈಗಾಗಲೇ ತುಂಬ ತಿಳ್ಕೊಂಡಿದ್ಯಾ, ಇನ್ನು ಸಾಕು ಅಂತ ಕೂಗಿ ಅಲ್ಲಿಂದ ಅವಳು ಹೊರಟೋದ್ಲು. ಅಹಿರಾ ಹೋದ ಮೇಲೆ ಹುಚ್ಚು ಹಿಡಿದಂತಾದ ಆರುಷ್, ಈ ಹುಡುಗಿಗೇನಾದರೂ ಮೆಂಟಲ್ ಬಂದಿದೆಯಾ? ಹೇಳೋದನ್ನು ಸರಿಯಾಗಿ ಹೇಳೋದಕ್ಕೂ ಗೊತ್ತಿಲ್ವಾ? ಹೀಗೆ ಅರ್ಧ ಹೇಳಿ ಯಾಕೆ ನನ್ನ ಸಾಯಿಸ್ತಿದ್ದಾಳೆ ಅಂತ ಅಂದ್ಕೊಳ್ತಾ ಅದೆಲ್ಲವನ್ನು ಜೈ ಬಳಿ ಹೇಳಬೇಕಂತ ತನ್ನ ಫೋನ್ನ ಸ್ವಿಚ್ ಆಫ್ ಮೋಡಿಂದ ನಾರ್ಮಲ್ ಮಾಡ್ದ. ನಾರ್ಮಲ್ ಮಾಡಿದ್ದೇ ತಡ. ತಂದೆಯವರಿಂದ ಮಿಸ್ಡ್ ಕಾಲ್, ತಾಯಿಯಿಂದ ಒಂದು ಮಿಸ್ಡ್ ಕಾಲ್, ಉಳಿದ ಮಿಸ್ಡ್ ಕಾಲ್ಗಳು ಸಿತಾರಳಿಂದ ಇನ್ನೂ ಸಂದೇಶಗಳಿದ್ದರೆ ಜಯಿಂದ ಮಾತ್ರ 2 ಸಂದೇಶ ಇದ್ವು. ಅದು ಸಿತಾರ ಫೋನ್ ಮಾಡಿ ತೊಂದರೆ ಕೊಡ್ತಿದ್ದಾಳೆ. ಬಾಮೈದ ನಿನ್ನ ಹತ್ರವೇ ಇದ್ದಾನೆ, ಅವನ್ನ ಕಳಿಸ್ತೀಯಾ ಇಲ್ವಾ ಅಂತ ಕೇಳ್ತಿದ್ದಾಳೆ. ಏನು ಮಾಡಲಿ ಅನ್ನೋಂಥ ಮೆಸೇಜಸ್. ಅವುಗಳನ್ನ ನೋಡಿ ಕೋಪದಿಂದ ಸಿತಾರಾಗೆ ಕರೆ ಮಾಡ್ದ ಆರುಷ್. ಕರೆಯನ್ನು ಕಾಯ್ತಿದ್ದಂಥ ಸಿತಾರ ಕೂಡಲೇ ಫೋನ್ ತೆಗೆದು ಬಾವಾ ಅಂತ ಹೇಳೋ ಅಷ್ಟರಲ್ಲೇ, ಹುಚ್ಚು ಹಿಡ್ದಿದ್ಯಾ ಸಿತಾರ ನಿಂಗೆ? ಎದುರಿಗಿರೋ ಮನುಷ್ಯನನ್ನು ನೆಮ್ಮದಿಯಾಗಿರೋದಕ್ಕೂ ಬಿಡಲ್ವ ನೀನು? ನಿನ್ನ ಕರೆ ಬರ್ತಿದ್ರೆ ನನಗೆ ಎಷ್ಟು ಸಿಟ್ಟು ಬರುತ್ತೆ ಅಂತ ಗೊತ್ತಾ? ಒಂದು ವಿಷಯ ಕೇಳ್ತೀನಿ, ನೇರವಾಗಿ ಹೇಳು ಸಿತಾರ. ನಿನಗೆ ಅಹಿರಾ ಮೊದಲೇ ಹೇಗೆ ಗೊತ್ತಿದೆ? ಅವಳು ನನ್ನನ್ನು ಪ್ರೀತಿಸಿದ ವಿಷಯವೂ ನಿನಗೆ ಗೊತ್ತಾ? ಗೊತ್ತಿದ್ದು ಯಾಕೆ ನನ್ನ ಹತ್ರ ಹೇಳಲಿಲ್ಲ ನೀನು? ಅಹಿರಾ ನಿನ್ನಿಂದಲೇ ನನ್ನ ಜೀವನಕ್ಕೆ ಬಂದ್ಲು ಅಲ್ವಾ? ಹೇಳು, ನಿಜಕ್ಕೂ ಏನು ನಡೀತು? ನಿಜ ಹೇಳ್ತೀಯಾ ಅಥವಾ ಇಲ್ವಾ ಅಂತ ಆವೇಶದಿಂದ ಕೂಗ್ಬಿಟ್ಟ. ಅಚಾನಕ್ಕಾಗಿ ಆರುಷ್ ಹಾಗೆ ಕೂಗಿದ್ರಿಂದ
ಗಾಬರಿಯಾದಂಥ ಸಿತಾರ ಮನಸ್ಸಿನಲ್ಲಿ ಏನಿದು, ಬಾಬಾ ಈ ರೀತಿ ಮಾತಾಡ್ತಿದ್ದಾರೆ ಅಂದರೆ ನಿಜ ತಿಳಿದು ಹೋಯ್ತಾ ಅಂತ ಗಾಬರಿಯಾಗಿ ಆಲೋಚಿಸ್ತಾ ಏನೋ ಮಾತಾಡೋದಕ್ಕೆ ಹೋಗೋ ಅಷ್ಟರಲ್ಲೇ, ಡೋಂಟ್ ಪ್ಲೇ ಗೇಮ್ ಸಿತಾರಾ, ನಿಜ ಹೇಳ್ತೀಯಾ ಅಥವಾ ನನ್ನ ಕೈಯಲ್ಲಿ ಸಾಯ್ತೀಯಾ ಹೇಳು, ಏನು ನಡೀತು, ಅಹಿರಾ ನಿನಗೆ ಹೇಗೆ ಪರಿಚಯ ಆಯಿತು, ಅಹಿರಾನ ನೀನು ಏನು ಮಾಡಿದೆ ಅಂತ ಕೇವಲ ಅನುಮಾನದಿಂದ ಒಂದು ಕಲ್ಲಿ ಎಸೆದ. ಸಿತಾರದಿಂದ ಏನಾದರೂ ನಿಜ ತಿಳಿಬಹುದಾ ಅಂತ. ಆದರೆ ಅನಿರೀಕ್ಷಿತವಾಗಿ ಫೋನ್ ಕಟ್ಟಾಗಿದ್ದರಿಂದ ಫೋನ್ ಕಡೆ ನೋಡ್ದ. ಅದು ಕಟ್ಟಾಗಿರೋದು ನೋಡಿ ಇದೇನಿದು ಕಟ್ ಮಾಡಿದಾಳೆ ಅಂತ ಕೋಪವಾಗಿ ಅಂದ್ಕೊಳ್ತಾ ಸಿತಾರಾಗೆ ಮತ್ತೆ ಕರೆ ಮಾಡಿದ್ರೆ ಸ್ವಿಚ್ ಆಫ್ ಬಂದಿದ್ದರಿಂದ ಆತನ ಅನುಮಾನ ಬಲವಾಗಿ, ಅಂದರೆ ಸಿತಾರಾ ನನ್ನ ಹತ್ರ ಏನನ್ನೋ ಮುಚ್ಚಿಡ್ತಿದ್ದಾಳೆ, ಅಂದರೆ ನನಗೆ ತಿಳಿಯದ ವಿಷಯ ಏನೋ ನಡೆದಿದೆ, ಅಹಿರಾ ನನ್ನಿಂದ ಏನೋ ಪರಿಸ್ಥಿತಿ ಎದುರಿಸಿದ್ದೀನಿ ಅನ್ನೋದು ಏನು, ನಿಜಕ್ಕೂ ನನ್ನನ್ನು ಪ್ರೀತಿಸಿ ನನಗೆ ಹೇಳದೇ ಇರೋದು ಏನು, ಅಷ್ಟೊಂದು ಧೈರ್ಯ ಮಾಡಲಾಗ್ದಳು ಯಾಕೆ ನನ್ನ ಪ್ರೀತಿಸಿದ್ಲು, ನನ್ನ ಸಲುವಾಗಿ ಏನೋ ಪರಿಸ್ಥಿತಿ ಎದುರಿಸಿದೆ ಅಂದ್ಲು, ಅಷ್ಟೇ ಆದರೆ ನೇರವಾಗಿ ಬಂದು ನಿನ್ನಿಂದ ನಾನು ಇದನ್ನು ಕಳ್ಕೊಂಡೆ ಅಂತ ಅಂದರೆ ನಾನು ಏನು ನಡೆದಿದೆ ಅಂತ ತಿಳ್ಕೊಳ್ಳಲ್ವಾ, ಯಾಕೆಲ್ಲರೂ ಇದೇ ರೀತಿ ಮಾಡ್ತಾ ಇದ್ದಾರೆ, ನನ್ನಿಂದ ಯಾಕೆ ಎಲ್ಲದನ್ನು ಮುಚ್ಚಿಡ್ತಿದ್ದಾರೆ, ಎಲ್ಲರೂ ಸೇರಿ ನನ್ನ ಜೊತೆ ಆಟ ಆಡ್ತಿದ್ದಾರೆ, ಈಗಲೇ ತಿಳ್ಕೊಳ್ತೀನಿ ಇವ್ರ ವಿಷಯ ಅಂತ ಆವೇಶದಿಂದ ಅಂದ್ಕೊಂಡು ಹೊರಗೆ ಬಂದು ಆರುಷ್ಗೆ ಮನೆ ಅಂದಾಜು ಸಿಗದೆ ದೇವವ್ರಿಗೆ ಫೋನ್ ಮಾಡ್ದ. ಅಷ್ಟರಲ್ಲಿ ಅಹಿರಾ ಬಂದು ಕೋಪದಿಂದ ತಂದೆ ತಾಯಿ ಪಕ್ಕದಲ್ಲಿ ಕಣ್ಣು ಮುಚ್ಕೊಂಡಿರೋದು ನೋಡಿ ಏನು ನಡೀತು ಅಂತ ಕೇಳಬೇಕಂದ್ಕೊಂಡ್ರು. ಅಹಿರಾ ಮುಖದಲ್ಲಿ ಅಸಹನೆ ಇತ್ತು, ಅದನ್ನು ಸ್ಪಷ್ಟವಾಗಿ ನೋಡಿ ಅವಳ ಭುಜದ ಮೇಲೆ ಕೈ ಹಾಕಿ, ನನ್ನ ಲಕ್ಕಿ ಚಾಂಪ್ ಎಷ್ಟು ದಿನ ಆಯ್ತು ನಿನ್ನ ಹೀಗೆ ನೋಡಿ ತಮಾಷೆ ಮಾಡ್ತಿರುವಾಗಲೇ ಆರುಷ್ ನಿನ್ನ ಫೋನ್ ಬಂತು. ಆರುಷ್ ನಂಬರ್ ನೋಡಿ ಈ ಸಮಯದಲ್ಲಿ ಇವನು ಯಾಕೆ ಮಾಡ್ತಿದ್ದಾನೆ, ಅಹಿರಾನ ನೋಡಿದ್ರೆ ಹೀಗಿದ್ದಾಳೆ, ಇವನು ನೋಡಿದ್ರೆ ಕರೆ ಮಾಡ್ತಿದ್ದಾನೆ, ಏನಾದರೂ ನಡೆದಿದೆ ಇಬ್ಬರ ಮಧ್ಯೆ ಅಂದ್ಕೊಂಡು ತುಂಬ ಮುಖ್ಯವಾದ ಕರೆ, ನಾನು ಈಗಲೇ ಬರ್ತೀನಿ ಲಕ್ಕಿ ಚಾಂಪ್ ಹುಷಾರು ಅಂತ ಹೇಳಿ ಹೊರಬಂದು ಆರುಷ್ ಕರೆ ಅಂತ ತೆಗೀತಿದ್ದಂತೆ, ನಾನು ಟೆರೇಸ್ ಮೇಲೆ ಇರ್ತೀನಿ, ಕೂಡಲೇ ನೀವು ಬಂದು ನನ್ನ ಭೇಟಿಯಾಗಿ, ಇಲ್ಲಿದ್ರೆ ನಾನೇ ನಿಮ್ಮನ್ನು ಹುಡುಕೊಂಡು ಬಂದು ದೊಡ್ಡ ಗಲಾಟೆ ಮಾಡಬೇಕಾಗುತ್ತೆ, ಹಾಗಾಗಿ ನೀವೇ ಬರೋದು ಉತ್ತಮ ಅಂತ ಹೇಳಿ ಟೆರೇಸ್ ಮೇಲೆ ಹೋಗ್ಬಿಟ್ಟ. ಇದೇನಿದು ಈಗ ಅತಿರೇಕವಾಗಿ ಮಾತಾಡ್ತಿದ್ದಾನೆ, ಮೊದಲಿಂದ ಸ್ವಲ್ಪ ಇದೆ ಆದರೆ ಅಹಿ ಬಂದ ಮೇಲೆ ಕಡಿಮೆ ಆಗಿದೆ ಅಂದ್ಕೊಂಡಿದ್ದೆ, ಆದರೆ ಇಲ್ಲ ಇನ್ನೂ ಹಾಗೇ ಇದೆ ಅಂತ ವಿರಕ್ತಿಯಿಂದ ಹೋದರು ಅವರು ಕೂಡ. ಆ ಕಡೆ ಈ ಕಡೆ ತಿರುಗ್ತಾ ಇದ್ದ ಆರುಷ್ ಅವನ್ನ ನೋಡಿ, ಏನಾಯಿತು ಈ ಸಮಯದಲ್ಲಿ ಯಾಕೆ ನಾನು ಕರೀತಿದ್ಯಾ, ಆರುಷ್ ಕೋಪವಾಗಿ ದೇವವರ ಅಂಗಿ ಕಾಲರಿಡಿದು, ನಿಜಕ್ಕೂ ಏನು ನಡೆದಿದೆ, ಇನ್ನು ಏನು ನಡೀತಿದೆ, ಅಹಿ ನನ್ನ ಪ್ರೀತಿಸಿದ ವಿಷಯ ನನಗೆ ಯಾಕೆ ತಿಳಿದಂತೆ ಮಾಡ್ತಿದ್ದೀರಿ, ಅವಳು ಏನೇನೋ ಮಾತಾಡ್ತಿದ್ದಾಳೆ, ಅವಳು ಆಡಿದ ಮಾತಿಗೆ ನಂಗೆ ತುಂಬ ದೊಡ್ಡ ಲಿಂಕ್ ಇದೆ ಅಂತ ನನಗೆ ಅರ್ಥ ಆಗ್ತಿದೆ, ನಂಗೆ ಮೊದಲಿಂದಲೂ ಅನುಮಾನ ಇತ್ತು ಅಹಿರಾ ನನಗೆ ಮೊದಲೇ ಗೊತ್ತಂತ, ಆದರೆ ಹೇಗೆ ಗೊತ್ತು, ಕನಿಷ್ಠ ನಾನು ಅವಳನ್ನ ನೋಡಿರಲೇ ಇಲ್ಲ ಅಂತ ಆಲೋಚನೆಯಲ್ಲಿದ್ದೆ, ಆದರೆ ಇವತ್ತು ತುಂಬ ವಿಷಯಗಳು ಸ್ಪಷ್ಟ ಆಯಿತು ಹೇಳಿ, ಅಹಿರಾ ನನ್ನ ಪ್ರೀತಿಸಿದೆ ಅಂತ ನಿಮ್ಗೆ ಗೊತ್ತಲ್ವಾ, ಅದಕ್ಕೆ ತಾನೇ ನಾನು ಮದುವೆ ಆಗ್ತೀನಿ ಅಂತಂದಾಗ ನೀವು ಕನಿಷ್ಠ ಪ್ರತಿಕ್ರಿಯಿಸದೆ ಮೌನವಾಗಿದ್ರಿ ಹೇಳಿ ಅಂತ ಆವೇಶದಿಂದ ಕೇಳ್ತಿದ್ದಾಗ ದೇವ್ ಆರುಷ್ನ ತಡೆದು, ನಿಜಕ್ಕೂ ಏನು ನಡೆದಿದೆ, ನೀನು ಏನಾದರೂ ಕೇಳಬೇಕಂದ್ರೆ ನಿಧಾನವಾಗಿ ಕೇಳು, ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಸರಿನಾ, ಅವು ಕೂಡ ನನಗಿಷ್ಟ ಆದರೆ ಮಾತ್ರ ಅಂತ ಷರತ್ತು ವಿಧಿಸಿ ನಗ್ತಾ ನೋಡ್ತಿದ್ದಾಗ ಆರುಷ್ಗೆ ಎಲ್ಲಿಯೋ ನೋವಾಯಿತು. ಹೀಗೆ ಎಲ್ಲ ನಿಜಗಳು ಮುಚ್ಚಿಡ್ತೀರಿ, ಏನೋ ಒಂದಿನ ಈ ನಿಜಗಳಿಂದಾಗಿ ಚೇತರಿಸ್ಕೊಳ್ಳಲಾಗದ ಪೆಟ್ಟು ತಿಂತೀರಿ ಅಂದು ನೀವು ಬಯಸಿದ್ದನ್ನು ಸರಿಪಡಿಸೋದಕ್ಕಾಗೋದಿಲ್ಲ, ನೆನಪಿಟ್ಕೊಳ್ಳಿ. ಮೊದಲು ನನಗೆ ಈ ನಿಜ ಹೇಳಿ, ಅಹಿರಾ ನನ್ನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಿದ್ದೆ ತಾನೇ, ನಾನು ಮದುವೆ ಆದಾಗ ನೀವು ಪ್ರತಿಕ್ರಿಯಿಸದೆ ಮೌನವಾಗಿದ್ರಿ, ನನಗೆ ಸ್ವಲ್ಪ ಈಗಲೇ ಅರ್ಥ ಆಗ್ತಿದೆ, ಅಂದು ನೀವಿದೆಲ್ಲ ಬೇಕಂತಾನೆ ಪ್ಲ್ಯಾನ್ ಮಾಡಿದ್ರಿ, ನಾನು ಬರ್ತೀನಿ ಅಂತ ಮೊದಲೇ ನಿಮ್ಗೆ ಗೊತ್ತಿತ್ತಾ ಅಂತ ಕೋಪರಿಂದ ಕೇಳ್ದ. ಈಗ ನಿನಗೆ ಯಾಕೆ ಅಷ್ಟೊಂದು ಅನುಮಾನ ಅಂತ ದೇವ್ನಗ್ತಾ ಕೇಳ್ತಿದ್ರೆ, ನಾನು ನಿಮಗೆ ತಮಾಷೆ ಅನಿಸ್ತಿದ್ಯಾ, ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಕ್ಕೆ ಬರ್ತಿಲ್ಲ, ನಿಜಕ್ಕೂ ಇದೆಲ್ಲ ಏನು, ನೀವೆಲ್ಲರೂ ಸೇರಿ ನನ್ನ ಹುಚ್ಚನಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಇನ್ನು ನಿಮ್ಮ ಮಗಳಂತೂ ಅಬ್ಬಾ ದಂಡ ಇಡಬೇಕು, ನಿಜಕ್ಕೂ ಅದು ನನ್ನ ಜೀವನದಲ್ಲಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ಹಿಪ್ನೋಟಿಸಮ್ ಕಡೆ ಹೋಗ್ತಿದ್ದೀನಿ, ಅದಾದರೂ ಗೊತ್ತಾ ಅಂತ ಕೂಗ್ದ. ದೇವ್ನಗ್ತಾ ಗೊತ್ತು ಅಂದ. ಅಂದರೆ ಎಲ್ಲ ಗೊತ್ತಿದೆ, ಇದನ್ನೆಲ್ಲ ಮಾಡ್ತಿದ್ರಿ, ನಾನು ಹಿಪ್ನೋಟಿಸಮ್ ಮಾಡಿಸ್ಕೊಂಡ್ರೆ ನನ್ನ ನೆನಪು ಕಳೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ಗೊತ್ತಿದ್ದು ಯಾಕಿಷ್ಟು ಕಠಿಣವಾಗಿ ಬದಲಾಗಿದ್ದೀರಿ ಅಂತ ಆಶ್ಚರ್ಯದಿಂದ ಕೇಳ್ದ. ಹೌದು ಬದಲಾಗಿದ್ದೀನಿ, ನನ್ನ ಮಗಳ ಕಣ್ಣೀರಿಗೆ ಬೆಲೆ ಇರಬೇಕಲ್ವಾ, ನನ್ನ ಮಗಳು ನಿನ್ನ ಸಲುವಾಗಿ ಎಷ್ಟು ಹತ್ತಲೋ ಅಷ್ಟು ನೀನು ಅವಳಿಗಾಗಿ ಪರಿತಪಿಸ್ಬೇಕು, ನಿನ್ನ ತಪಸ್ಸನ್ನ ನನಗೆ ಯಾವಾಗ ಜೆನ್ಯೂನಿಟಿ ಕಾಣಿಸುತ್ತೋ ಆಗಲೇ ನನ್ನ ಮಗಳ ಬಗ್ಗೆ ನಿಜವನ್ನು ನಾನೇ ಹೇಳ್ತೀನಿ, ಅಲ್ಲಿವರೆಗೆ ನೀನು ಕೇಳಿದ್ರು ಹೇಳಲ್ಲ ಅಂದು ಹೇಳ್ದ ದೇವ್. ಅಲ್ಲಿವರೆಗೆ ನಗ್ತಿದ್ದು ಒಂದು ಸ್ವಲ್ಪ ಗಂಭೀರವಾಗಿ ಬದಲಾಗಿ, ಏನೋ ಅಹಿರಾ ನನ್ನಿಂದಾಗತ್ಲಾ,
ಯಾಕಂತ ಹೇಳಿದ್ರೆ ತಾನೇ ನಾನು ತಿಳ್ಕೊಳ್ಳೋದು. ಮತ್ತು ಈ ಕನಿಷ್ಠ ಸುಳಿವು ಕೊಡದೆ ನನ್ನಷ್ಟಕ್ಕೆ ನಾನೇ ತಿಳ್ಕೊಳ್ಳಿ ಅಂದರೆ ಹೇಗೆ ತಿಳ್ಕೊಳ್ಳಿ? ಸ್ವಲ್ಪ ಆದರೂ ಬುದ್ಧಿ ಬಳಸಿ ಅಂತ ಕೂಗ್ದ. ನಾನು ಅದೇ ಹೇಳ್ತಿರೋ, ಸ್ವಲ್ಪ ಆದರೂ ಬುದ್ಧಿ ಬಳಸು ಅಂತ. ಆದರೆ ನೀನು ಬಳಸಲಿಲ್ಲ. ನೀನು ಯಾವಾಗಲೂ ನಿನ್ನ ಮೆದುಳನ್ನು ಸರಿಯಾಗಿ ಬಳಸ್ತಿದ್ರೆ ನನ್ನ ಮಗಳ ಪಟ್ಟು ನೋವಿನಿಂದ ಯಾವಾಗಲೂ ಹೊರ ಬರ್ತಿದ್ಲು. ನನ್ನಷ್ಟಕ್ಕೆ ನಾನು ನಿನ್ನನ್ನು ನನ್ನ ಹತ್ರ ಕರೆತರೋ ಅವಕಾಶವೇ ಬರ್ತಿರಲಿಲ್ಲ. ಎಲ್ಲ ನೀನೇ ಮಾಡಿದ್ದು. ಬುದ್ಧಿ ಇಲ್ಲದೆ ಮನುಷ್ಯ. ನಿನ್ನ ನೋಡ್ತಿದ್ರೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ? ಹೊಡಿಬೇಕಂತ ಅನ್ಸುತ್ತೆ. ಆದರೆ ಅಳಿಯನ ಸ್ಥಾನದಲ್ಲಿದ್ದು ಬಚಾವಾದ. ಇಲ್ದಿದ್ರೆ ನನ್ನ ಮಗಳಿಗೆ ನೀನು ಮಾಡಿದ ಅನ್ಯಾಯಕ್ಕೆ ನೀನು ಪ್ರತಿ ಮೂಳೆ ಮುರಿದ ಹಾಸಿಗೆಯಲ್ಲಿ ಕೂರಿಸ್ತಿದ್ದೆ ಅಂತ ಆವೇಶದಿಂದ ಹೇಳಿ ಮೇಲಿದ್ದ. ನೋಡಾರುಷ್, ಇಷ್ಟಾದರೂ ಬುದ್ಧಿ ಉಪಯೋಗಿಸಿ ಯಾರೆಂಥವ್ರಂತ ತಿಳ್ಕೊ. ಇಲ್ದಿದ್ರೆ ನೀನು ನನ್ನ ಮಗಳನ್ನು ಕಳ್ಕೊಳ್ತೀಯ. ನನಗೇನು ದೊಡ್ಡ ನೋವಿಲ್ಲ. ನನ್ನ ಮಗಳನ್ನು ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬಲ್ಲೆ. ನನಗೆ ಆ ನಂಬಿಕೆ ಇದೆ. ಇನ್ನು ನೀನು ನಿಜ ಹೇಗೆ ತಿಳ್ಕೊಳ್ತೀಯಾ ಎಂಬುದು ನಿನ್ನಿಷ್ಟ. ನಾವು ಹೇಳಿದ್ರೆ ನೀನು ನಂಬ್ತೀಯಾ ಎಂಬ ನಂಬಿಕೆ ನನಗಂತೂ ಸ್ವಲ್ಪನೂ ಇಲ್ಲ. ಇನ್ನೊಬ್ಬರ ಮಾಯೆಯಲ್ಲಿ ಬಿದ್ದು ಹೋದ ನೀನು ಆ ಮಾಯೆಯಿಂದ ಹೊರಬಂದು ನೀನೇ ನಿಜ ತಿಳ್ಕೊಂಡು ಯಾರು ಎಂಥವ್ರಂತ ತಿಳ್ಕೊಂಡು ಆಗ ಬಂದು ನನ್ನ ಎದುರು ನಿಂತು ವಿವರಣೆ ಕೇಳು, ಆಗೆಲ್ಲ ಹೇಳ್ತೀನಿ ಅಂತ ಹೊರಟೋದ್ರು. ದೇವ್ ಹೋದ ಮೇಲೆ ಆಲೋಚನೆಯಲ್ಲಿ ಬಿದ್ದು ಆರುಷ್, ಇವರೆಲ್ಲರೂ ಹೀಗೆ ಮಾತಾಡ್ತಿದ್ದಾರೇನೋ. ನಾನು ಏನು ಮಾಡಿದೆ ಅಷ್ಟೊಂದು? ನಿಜಕ್ಕೂ ಅಹಿರಾ ನೋವು ಪಡೋಷ್ಟು ನಾನೇನು ಮಾಡಿದ್ದೀನಿ? ಅಹಿರಾ ಜೀವನವನ್ನು ನಾನು ಯಾಕೆ ಹಾಳು ಮಾಡ್ಬೇಕು ಅಂದ್ಕೊಂಡೆ ಅಂತ ತೀವ್ರವಾಗಿ ಆಲೋಚಿಸ್ತಿದ್ದ. ತನ್ನ ಚಿಕ್ಕಂದಿನಿಂದ ಇಲ್ಲಿವರೆಗೆ ನಡೆದ ಘಟನೆ ಅವನಿಗೆ ಒಂದೇ ಒಂದು ವಿಷಯ ನೆನಪಿಗೆ ಬರ್ತಿದೆ. ಅದು ಅಂದು ಸಿತಾರ ಜೊತೆ ಇದ್ದ ದಿನ. ಸಿತಾರಾಗೂ ಅಹಿರಾ ಗೊತ್ತೆಂಬ ಅನುಮಾನ ಬರಲು, ಅಂದರೆ ಅದು ನನ್ನ ಜೊತೆ ಇದ್ದ ಸಿತಾರ ಅಲ್ವೇ ಅಹಿರಾನ? ನಾನು ಊಹಿಸ್ತಿರೋದು ನಿಜಾನ? ಆದರೆ ಇವರೆಲ್ಲ ಯಾಕೆ ನಿಜ ಹೇಳ್ತಿಲ್ಲ? ನಿಜಕ್ಕೂ ಒಂದು ಏನು ನಡೀತು ಅಂತ ನನಗೆ ಯಾಕಿಷ್ಟು ನೆನಪಾಗ್ತಾನೇ ಇಲ್ಲ. ಎಷ್ಟು ಪ್ರಯತ್ನಿಸಿದ್ರು ನಿಜಕ್ಕೂ ಮೊದಲ ದಿನ ಏನು ನಡೀತು ಅಂತ ನೆನಪಿಲ್ಲ. ಆಮೇಲಿನ ದಿನ ಏನು ನಡೀತು ಅಂತ ನೆನಪಿಲ್ಲ. 3 ದಿನ ನನ್ನ ಜೀವನದಲ್ಲಿ ಹೇಗೆ ಮರೆತೆ? ಸಿತಾರ ಬಳಿ ಎಲ್ಲವನ್ನ ಬಗೆಹರಿಸ್ಕೊಳ್ಬೇಕಂತ ನಿರ್ಧರಿಸ್ತಾ. ಅದರ ಜೊತೆಗೆ ತಂದೆಯು ನಾಟಕ ಆಡಿದಾರಂತ ಸುಲಭವಾಗಿ ಅರ್ಥ ಆಗಿ ಮನೆಗೆ ಹೋದ್ಮೇಲೆ ತನ್ನ ತಂದೆಯನ್ನು ಪ್ರಶ್ನಿಸ್ಬೇಕಂದ್ಕೊಂಡು ರೂಮಿಗೆ ಬಂದ. ದೇವ್ ಕೋಪದಿಂದ ಮನಸ್ಸು ಉರಿತಿದ್ರೆ ಆ ಕೋಪವನ್ನು ತಗ್ಗಿಸ್ಕೊಳ್ಳೋದು ಕಣ್ಣು ಮುಚ್ಕೊಂಡು 2 ನಿಮಿಷ ಉಸಿರು ಬಿಟ್ಟು ತನ್ನನ್ನು ಕಂಟ್ರೋಲ್ ಮಾಡ್ಕೊಂಡು ಒಳಗೆ ಬಂದ ನಗ್ತಾ. ಒಳಗೆ ಬರೋದು ಎದ್ದು ಕೂತಿದ್ದು ಅಹಿರಾ. ಅಪ್ಪ ಎಲ್ಲಿಗೋಗಿದ್ರಿ ಅಂತ ಕಂಗಾಲಾಗಿ ಕೇಳಿದ್ಲು. ಆರುಷ್ ಏನಾದರೂ ಕರೆದಿದ್ದಾನೇನೋ ಅಂತ. ಏನಿಲ್ಲಮ್ಮ, ಮಾವೇ ಯಾವುದೋ ಚಿಕ್ಕ ಆಫೀಸ್ ವಿಷಯದ ಬಗ್ಗೆ ಚರ್ಚಿಸ್ಬೇಕಂತ ಕರೆದ್ರು, ಮಾತಾಡ್ಕೊಂಡು ಬರ್ತಿದ್ದೀನಿ. ಆದರೂ ನೀನೇನು ಲಕ್ಕಿ ಚಂಪ್, ಇಷ್ಟು ಹೊತ್ತು ಎಚ್ಚರ ಆಗಿದೆಯಾ? ಮಲಗು ಅಂತ ಹೇಳಿ ತನ್ನ ಪಕ್ಕದಲ್ಲಿ ಮಲ್ಕೊಂಡು ಅಹಿರಾನ ತನ್ನ ಎದೆ ಮೇಲೆ ತಲೆ ಇಟ್ಕೊಳ್ಳುವಂತ ಮಾತಾಡ್ತಿದ್ರೆ ಅಹಿರಾ ಭಯ ಭೀತಿಯಿಂದ, ಅಪ್ಪ ನಿಮಗೊಂದು ವಿಷಯ ಹೇಳಬೇಕು ಅಂತ ಗುಸುಗುಸು ನುಡಿದ್ಲು. ಅಮ್ಮ ಪಕ್ಕದಲ್ಲಿದ್ದಾಳೆ ಅಂತ ದೇವ್ ಕಣ್ಣಿಂದಲೇ ಹೇಳ್ತಿದ್ರೆ, ಇನ್ನು ಸಾಕು ನಿಮ್ಮ ಸೀಕ್ರೆಟ್ಸ್. ಇನ್ನೊಂದು ಬಾರಿ ನನ್ನ ಹತ್ರ ಏನಾದರೂ ನಿಜ ಮುಚ್ಚಿಟ್ರೆ ಸುಮ್ಮನಿರಲ್ಲ. ಅಸಲು ಏನು ಹೇಳ್ಬೇಕು ಅಂದ್ಕೊಂಡಿದ್ಯಾ ಅಹಿರಾ? ಸರಿಯಾಗಿ ಹೇಳು ಅಂತ ಗಂಭೀರ ಆಗ್ತಿದ್ದಂತೆ ಅಹಿರಾ ಸ್ವಲ್ಪ ಭಯದಿಂದ, ಅದೇ ಅಮ್ಮ, ಆರುಷ್ ನಾನು ಅವನ್ನ ಪ್ರೀತಿಸಿದ ವಿಷಯ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳ್ತಿದ್ದಂತೆ. ಹೇಗೆ ಅಂತ ಆಶ್ಚರ್ಯದಿಂದ ಕೇಳಿದರು. ಆದರೆ ದೇವ್ ಮಾತ್ರ ಬಹಳ ನಾರ್ಮಲ್ ಆಗಿ ಕೇಳ್ತಿದ್ರೆ ಅಹಿರಾಗ ಅನುಮಾನ ಬಂತು. ಅದರ ಸಮಯದಲ್ಲಿ ಹೆಚ್ಚು ತಲೆ ಕೆಡಿಸ್ಕೊಳ್ದೆ ರೂಮ್ನಲ್ಲಿ ನಡೆದಿದ್ದನ್ನು ಹೇಳಿ ಗೊತ್ತಾಗ್ಬಿಡ್ತು. ಆ ವೇಷದಲ್ಲಿ ನಾನೇ ನಿಜ ಹೇಳಿಬಿಟ್ಟೆ. ಆರುಷ್ ಹೇಗೆ ಪ್ರತಿಕ್ರಿಯಿಸ್ತಾ ಅನ್ನೋದು ತುಂಬ ಭಯ ಆಗ್ತಿದೆ ಅಮ್ಮ. ತಾನೇನು ನಿಜ ತಿಳ್ಕೊಳ್ಳೋ ಕಡೆಗೆ ಆಗ್ತಿದ್ದಾನೆ. ತನ್ನಷ್ಟಕ್ಕೆ ತಾನೇ ತಿಳ್ಕೊಂಡ್ರೆ ಸರಿ. ನಾನು ಹೇಳಬಾರ್ದಂತ ಮೊದಲೇ ಹೇಳಿದ್ದೆ ಅಲ್ವಾ? ಅಂದರೆ ಅರ್ಥ ಆಯ್ತು ಬಿಡು ನಿನ್ನ ಮುಂಡತನ ಅಂತ ಸಾನ್ವಿ ಅಂದರು. ನಿನ್ನಿಂದಲೇ ಬಂದಿದೆ ಅದಲ್ಲ ಅಂತ ದೇವ್ ವ್ಯಂಗ್ಯ ಮಾಡಿದ್ದಕ್ಕೆ ಸಾನ್ವಿ ಮೂತಿ ತಿರ್ಕೊಂಡು, ನಾನೇನಾದರೂ ಮಾಡಿದ್ರು ಅದು ನಿನ್ನ ಸಲುವಾಗಿ, ಅದು ನಿಮಗೆ ಗೊತ್ತಲ್ವಾ? ಅಂದರೆ ಸೇಮ್ ಇಲ್ಲಿ ಕೂಡ ನನ್ನ ಮಗಳು ಏನು ಮಾಡಿದ್ರು ನನ್ನ ಅಳಿಯನ ಸಲುವಾಗಿ, ಅದು ನನಗೆ ಅರ್ಥ ಆಗಿದೆ ಅಂತ ಹೇಳ್ತಿದ್ದಂತೆ. ಐ ಲವ್ ಯು ಅಪ್ಪ, ಯು ಆರ್ ದ ಬೆಸ್ಟ್ ಅಪ್ಪ ಅಂತ ಅಹಿರಾ ದೇವ್ ಕೆನ್ನೆ ಮೇಲೆ ಮುತ್ತಿಕ್ಕಿ, ನೀವು ಇರೋವರೆಗೆ ನಾನು ನಿಜಕ್ಕೂ ಟೆನ್ಷನ್ ಪಡಬೇಕಾದ ಅಗತ್ಯ ಇಲ್ಲ. ನೀವೆಲ್ಲವನ್ನ ನೋಡ್ಕೊಳ್ತೀರಲ್ವಾ? ಮತ್ತು ನನ್ನ ಮೇಲೆ ನಂಬಿಕೆ ಇರೋ ನೀನು ಹೀಗೆ ಟೆನ್ಷನ್ ತೊಗೊಳ್ಬೇಕಾದ ಅಗತ್ಯ ಇಲ್ಲ ಲಕ್ಕಿ ಚಾಂಪ್. ಮಲಗು, ಎಷ್ಟು ದಿನ ಆಯಿತು ನೀನು ಶಾಂತವಾಗಿ ನಿದ್ದೆ ಮಾಡಿ ಅಂತ ಹೇಳಿದ್ಲೆ. ಅಹಿರಾ ನಗ್ತಾ ಶಾಂತವಾಗಿ ಕಣ್ಣು ಮುಚ್ಕೊಂಡ್ಳು. ಪಕ್ಕದಲ್ಲಿ ಮಲಗಿದ್ದು ಸಾನ್ವಿ ಅಹಿರಾ ತಲೆ ನೀವರಿಸ್ತಿದ್ರು. ಅರ್ಧ ಗಂಟೆಗೆ ಅಹಿರಾ ನಿದ್ದೆ ಹೋಗುತ್ತಲೇ ಸಾನ್ವಿ ದೇವ್ ಕಡೆ ನೋಡ್ತಾ, ನಮ್ಮ ಮಗಳ ಜೀವನದಲ್ಲಿ ಯಾವಾಗ ಆರುಷ್ಗಷ್ಟು ದೂರ ಆಗೋದು? ಆರುಷ್ಗೆ ನೀವಾದರೂ ನಿಜ ಹೇಳಿಬಿಡ್ಬೋದಲ್ವಾ? ಅವ್ನು ನಿಜ ತಿಳ್ಕೊಳ್ತಾನಲ್ಲ. ಅಂದರೆ ತಿಳ್ಕೊಳ್ತಾನೆ ಸಾನ್ವಿ, ನಿಜದ ಕಡೆ ಹೊರಟಿದ್ದಾನೆ. ಇನ್ನು ಹೆಚ್ಚು ಸಮಯ ಇಲ್ಲ ನಿಜ ಹೊರಬರೋದಕ್ಕೆ. ಇನ್ನೇನು ಟೆನ್ಷನ್ ಪಡಬೇಕಾದ ಅಗತ್ಯ ಇಲ್ಲ. ನಮ್ಮ ಮಗಳ ಜೀವನ ಹಳಿಗೆ ಬರುತ್ತೆ. ಸಾನ್ವಿ ಸಂತೋಷದಿಂದ ನಿಜವಾಗಿಯೂ ಅಂದ್ಲು. ಖಂಡಿತವಾಗಿಯೂ ನಿಜ. ಅದಲ್ಲದೆ ರಾಗಿಣಿ ಕೂಡ ನಮ್ಮ ಮಗಳನ್ನು ಸೊಸೆಯಾಗಿ ಒಪ್ಕೊಂಡಿದ್ದಾರೆ. ಸೊಸೆಗಿಂತ ಮಗಳಾಗಿ ಇನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ ಗೊತ್ತಾ? ಮಗನಿಗಿಂತ ಹಿರಾಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಹೇಳ್ತಿದ್ದಂತೆ, ವಾ ನಿಜವಾಗ್ಲೂನಾ? ಆದರೆ ಅಂದು ಅವಳು ಹಾಗೆ ಮಾತಾಡಿದ್ರು ಅಂತ ಅನುಮಾನವಾಗಿ ಕೇಳಿದ್ರೆ, ಅಂದು ಅವಳು ತನ್ನ ಮಗಳ ಮೇಲೆ ಇರೋ ಪ್ರೀತಿಯಿಂದ ಹಾಗೆ ಮಾತಾಡಿದ್ರು ಸಾನ್ವಿ. ನಮ್ಮ ಮಗಳ ಬಿಹೇವಿಯರ್, ಅವಳ ಕೇರಿಂಗ್ ನೋಡಿ ಯಾರಾದರೂ ಸೋಲ್ದೇ ಇರ್ತಾರಾ? ಅಚ್ಚುಕಟ್ಟಾಗಿ ನಿನ್ನಾಗೆ ತಾನೇ ಅವಳು ಪ್ರತಿಯೊಬ್ಬರನ್ನ ನಗ್ತಾ ಮಾತಾಡಿಸ್ತಾ ಅಗತ್ಯಗಳನ್ನ ತಿಳ್ಕೊಂಡು ಪೂರೈಸ್ತಾಳೆ. ಅದೊಂದೇ ಸಾಲದೆ ಎಲ್ಲರೂ ನನ್ನ ಮಗಳ ಮನಸ್ಸಿಗೆ ದಾಸರಾಗೋದಕ್ಕೆ ಅಂತ ಸುಂದರವಾದ ನಗುವಿನೊಂದಿಗೆ ಹೇಳ್ದ ದೇವ್. ಅದು ಮಾತ್ರ ನಿಜ. ನಿಜಕ್ಕೂ ನಮ್ಮ ಮಗಳು ಬಂಗಾರ ಅಂತ ಅಹಿರಾ ತಲೆ ನೇವೃತ್ತಾ,
ಏನೇ ಆಗಲಿ ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ ಅಂತ ದೇವ್ರ ತಲೆ ಬರ್ದಿದ್ದಾನೇನು ನನ್ನ ಜೀವನದಲ್ಲಿ ಅಂದ ಹಾಗೆ ಈಗ ನಮ್ಮ ಮಗಳ ಜೀವನದಲ್ಲಿ ಏನೋ ನಮ್ಮದೊಂದು ಎಂದೂ ಮನಃಶಾಂತಿ ಸಿಗುತ್ತೋ. ಇನ್ನು ಆರೋಹಿ ಆ ವಿಷಯ ಹೇಳಬೇಕಾಗಿಲ್ಲ. ಇಬ್ಬರಿಗೂ ಟೆಂಪರ್ ಜಾಸ್ತಿ. ಅವರಿಬ್ಬರಿಗೂ ನಿಮ್ಮ ಕೋಪವೇ ಬಂದಿದೆ. ಆಲೋಚನೆ ಕಡಿಮೆ, ಆವೇಶ ಜಾಸ್ತಿ. ದೇವ್ ಗಂಭೀರವಾಗಿ ಸಾನ್ವಿ ಕಡೆ ನೋಡಿ, ನಂಗೆ ಆಲೋಚನೆ ಜಾಸ್ತಿ, ಆವೇಶ ಜಾಸ್ತಿ ಸಾನ್ವಿ. ಇಲ್ದಿದ್ರೆ ಇಂದು ನೀನು ನನ್ನ ಪಕ್ಕದಲ್ಲಿ ಈಗ ಇರ್ತಿರ್ಲಿಲ್ಲ, ನೆನಪಿಟ್ಕೋ. ಅದಕ್ಕೆ ಹೇಳ್ಬೇಕಾದ ಅಗತ್ಯ ಎಲ್ಲ ನೆನಪಿದೆ ಅಂತ ಸಾನ್ವಿ ಮೂತಿ ಮುರಿದುಕೊಂಡು, ನೆನಪಿಟ್ಕೋ, ಲೈಫ್ ಲಾಂಗ್ ನೆನಪಿಟ್ಕೋ. ಇಲ್ದಿದ್ರೆ ನಾನು ಹೀಗೆ ಚುಚ್ಚು ಮಾತಾಡ್ತಿರ್ತೀನಿ. ಆ ಸಾಮ್ರಾಟ್ ಸಲುವಾಗಿ ನೀನು ನನ್ನನ್ನು ಎದುರಿಸ್ದೆ, ಅವನ ಸಲುವಾಗಿ ನೀನು ಏನೇನು ಮಾಡಿದೆ ಎಂಬುದು ನಾನು ಇನ್ನೂ ಮರ್ತಿಲ್ಲ ಅಂತ ಗಂಭೀರವಾಗಿ ಹೇಳ್ದ. ಸಾನ್ವಿ ಬಿಕ್ಕಳಿಗೆ ಮುಖ ಮಾಡ್ಕೊಂಡು ಸಾರಿ ಅಂತ ಹೇಳಿದ್ದಕ್ಕೆ ದೇವ್ ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೊಂಡು, ಸರಿ ಇನ್ನು ಮಲಗು, ಲಕ್ಕಿ ಚಂಪ್ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾ ಸಾನ್ವಿನ ಕೂಡ ಹತ್ರಕ್ಕೆ ತೊಗೊಂಡು ಕೈಯನ್ನು ಹಾಕಿ ಪ್ರಶಾಂತವಾಗಿ ಕಣ್ಣು ಮುಚ್ಕೊಂಡ್ರು. ಇನ್ನಿಲ್ಲಿ ಪ್ರಶಾಂತತೆಯನ್ನು ಕಳ್ಕೊಂಡು ಆರುಷ್ ಮಾತ್ರ ಟೆರೇಸ್ ಮೇಲೆ ನಿಂತು ಕೈಗಳನ್ನ ಗೋಡೆ ಮೇಲೆ ಇಟ್ಟು ಚಂದ್ರನ್ನೇ ನೋಡ್ತಾ, ನಿಂಗಾದರೂ ನಿಜ ಹೇಳಬಾರ್ದಾ, ನೀನಂದು ಸಾಕ್ಷಿಯಾಗಿದೆಯಲ್ಲ ಅಂತ ಮುಖ ಮಾಡ್ಕೊಂಡು ಕೇಳ್ದ ಅತ್ತಂತೆ.